ನಮಸ್ತೆ. ನಾನಿವತ್ತು ತೋರಿಸ್ತಾ ಇರೋ ಮಟನ್ ರೆಸಿಪಿಗೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ಟೇಸ್ಟು ನೀವು ಹೋಟೆಲಲ್ಲಿ ತಿಂದಾಗೆ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ 1.5 kg ಮಟನ್ ತಗೊಂಡಿದ್ದೀನಿ. ಇದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 4 ವಿಷಲ್ ಬರೆಸ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು 4 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಕೊತ್ತಂಬರಿ, ಪುದೀನ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಫ್ಯಾಟ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ನಾನೀಗ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಮಟನಲ್ಲೂ ತುಂಬ ಚರ್ಬಿ ಇರೋದ್ರಿಂದ 2 ಸ್ಪೂನ್ ಸಾಕು ಎಣ್ಣೆ ಕಾದ್ಮೇಲೆ ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಸೀದೋಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈರುಳ್ಳಿ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಆ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಈಗ ಟೊಮೊಟೊ ಮತ್ತು ಕೊತ್ತಂಬರಿ, ಪುದೀನ ಎರಡೂ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಹೀಗೆ ಫ್ರೈ ಮಾಡಬೇಕಾದ್ರೆ ಡ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಮಟನ್ ಬೇಯಿಸಿರೋ ನೀರನ್ನೇ ಸ್ವಲ್ಪ ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈಗ ಒಲೆ ಸಣ್ಣ ಮಾಡಿ ಬೇರೆ ಪ್ಲೇಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಗರಂ ಮಸಾಲ, 1/4 ಚಮಚ ಕಿಚನ್ ಕಿಂಗ್ ಮಸಾಲ, 1.5 ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು 2 ಸ್ಪೂನ್ ಆಗೋಷ್ಟು ಮೆಣಸಿನ್ಕಾಯಿ ಪುಡಿ ಮತ್ತು 3 ಸ್ಪೂನ್ ಧನಿಯಾ ಪುಡಿ ಹಾಗೂ ಸ್ವಲ್ಪ ಅರಿಶಿನ ಪುಡಿ. ಇದಿಷ್ಟು ಮಸಾಲೆನೂ ಒಲೆ ಮೇಲೆ ಇಟ್ಕೊಂಡಿರೋ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈ ಮಸಾಲೆಲೆಲ್ಲ ಒಂದು ರೀತಿ ಜಿಡ್ಡಿನ ಅಂಶ ಬೀಳುತ್ತೆ. ಈಗ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಅಂಥ ಮಟನ್ನು ಮತ್ತು ಆ ನೀರನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಮಸಾಲೆ ಜೊತೆ ಮಟನ್ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸಪ್ರೇಟಾಗಿ ನಾವು ತೆಗೆದಿಟ್ಕೊಂಡಿರೋ ಚರ್ಬಿನೆಲ್ಲ ಈಗ ಹಾಕಬೇಕು. ಮೊದಲೇ ಇದನ್ನು ಹಾಕಿದ್ರೆ ಕರ್ಗೋಗುತ್ತೆ ಅಂತ ಕೊನೆಯಲ್ಲಿ ಹಾಕ್ತಿದ್ದೀನಿ. ಇಲ್ಲಿ ಮಸಾಲೆ ಜೊತೆ ಮಟನ್ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಇದನ್ನು ಬೇಯಿಸಬೇಕು. ಇದೆಲ್ಲ ಬೆಂದು ನಮ್ಗೆ ಎಷ್ಟು ಬೇಕು ಆ ಮಟ್ಟಿಗೆ ಗ್ರೇವಿ ಆಗಿದೆ ಅನ್ನೋ ಟೈಮಲ್ಲಿ ಕೊನೆಗೆ ಕಸೂರಿ ಮೇಥಿನ ಉದುರಿಸ್ತಾ ಇದ್ದೀನಿ. ನಾವಿಲ್ಲಿ ಕಿಚನ್ ಕಿಂಗ್ ಮತ್ತು ಕಸೂರಿ ಮೇಥಿ ಹಾಕಿರೋದ್ರಿಂದ ಸೇಮ್ ನಾರ್ತ್ ಇಂಡಿಯನ್ ಡಿಶ್ ಥರ ಫ್ಲೇವರ್ ಕೊಡುತ್ತೆ ಮತ್ತು ಹೋಟೆಲ್ ಡಾಬಾದಲ್ಲಿ ತಿನ್ನೋ ಅಂಥ ಟೇಸ್ಟ್ ಕೊಡುತ್ತೆ. ರುಚಿನೂ ಅಷ್ಟೇ ತುಂಬ ಅದ್ಭುತವಾಗಿರುತ್ತೆ. ನಿಮ್ಮನೇಲೂ ಸಹ ಟ್ರೈ